ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಮೊದಲು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ 1 ಪೀಸ್ ಚಕ್ಕೆ ಮತ್ತು ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಇದಕ್ಕೀಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 2 ಗೆಡ್ಡೆವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ನಾನು ಬಿಡಿಸ್ಕೊಂಡಿದ್ದೀನಿ. 2 ಗೆಡ್ಡೆವಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕಿದ್ದೀನಿ. 4 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಮಗೆ ಖಾರಕ್ಕೆ 4 ಮೆಣಸಿನ್ಕಾಯಿ ಸಾಕಾಗುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿ ಜಾಸ್ತಿ ತಗೋಬೋದು. ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಪುದೀನ ಕೊತ್ತಂಬರಿ ಹಾಕಿದ್ಮೇಲೆ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಲಿ. ನೋಡಿ ಹಿಂಗೆ ಬರಬೇಕಿದು. ಇವಾಗ ಫ್ರೈ ಆಗಿದೆ. ಇದು ಮುಂಚೆನೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಇರೋದಿಲ್ಲ. ಅದಕ್ಕೆ ಮುಂಚೆನೇ ಎಣ್ಣೆಲೇ ಫ್ರೈ ಮಾಡ್ತೀನಿ. ಇವಾಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ರುಬ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಅದು ನೀಟಾಗಿ ಬಿಸಿ ಆಗಬೇಕು. ಇವಾಗ ಅದಕ್ಕೆ ನಾನು ಒಂದು ಪಲಾವ್ ಎಲೆ, ನೋಡಿ ಬಿಸಿ ಆಗಿದೆ, ಒಂದು ಪಲಾವ್ ಎಲೆ ಮತ್ತು 1 ಪೀಸ್ ಚಕ್ಕೆ, 1 ಪೀಸ್ ಪೈನಾಪಲ್ ಹೂವು ತಗೊಂಡಿದ್ದೀನಿ ಮತ್ತು ಒಂದು ಮರಾಠಿ ಮಗ್ ತಗೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದು ಒಂದು ಸ್ವಲ್ಪ ಬ್ರೌನ್ ಬರೋ ಥರ ಫ್ರೈ ಮಾಡಬೇಕು ಈರುಳ್ಳಿನ. ಇವಾಗ ಫ್ರೈ ಆಗಿದೆ ಇದು. ಇದಕ್ಕೆ ರುಬ್ಬಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಜೊತೆ. ಇದು ಫ್ರೈ ಆದಾಗ ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಫ್ರೈ ಆದಾಗ ಗೊತ್ತಾಗುತ್ತೆ. ಇದು ನೀಟಾಗಿ ಫ್ರೈ ಆಗ್ತಾಯಿದೆ. ಇದು ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು ಇದನ್ನು. ನೋಡಿ ಇದು ಫ್ರೈ ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡೈತೆ ನೋಡಿ. ಈ ಥರ ಬಂದರೆ ನೀಟಾಗಿ ಫ್ರೈ ಆಗಿದೆ ಅಂತ. ಇದಕ್ಕೊಂದು ದೊಡ್ಡದೊಂದು ಟೊಮೊಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಥರ ಫ್ರೈ ಮಾಡಬೇಕು. ಇವಾಗ ಇದು ಇನ್ನೊಂದು 2 ನಿಮಿಷ ಇದು ಫ್ರೈ ಆಗಬೇಕು ನೀಟಾಗಿ. ಇವಾಗ ನಾನು ತರಕಾರಿ ತಗೊಂಡಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು, 1 ಗೆಡ್ಡೆಕೋಸು ತಗೊಂಡಿದ್ದೀನಿ. ಇದು ತೊಳೆದಿಟ್ಟಿದ್ದೀನಿ. ಇವಾಗ ತರಕಾರಿ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಇವಾಗ ತರಕಾರಿ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಪೇಸ್ಟ್ ಜೊತೆ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಇವಾಗ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಸುಲಿದಿಟ್ಟಿದೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಎಣ್ಣೆಲಿ ಒಂದು 2 ನಿಮಿಷ ಫ್ರೈ ಆಗಬೇಕು ತರಕಾರಿ ಎಲ್ಲ. ಇವಾಗ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕಿದ್ಮೇಲೆ ನೀಟಾಗಿ ಫ್ರೈ ಆಗಿದೆ ಅದು. ಇವಾಗ ನಾನು 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. ಇವಾಗ ಆ ತರಕಾರಿ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಅದು ಅಕ್ಕಿ ಎಲ್ಲ ತಳ ಹಿಡಿಯೋ ಥರ ಫ್ರೈ ಮಾಡಬೇಕು. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಮಿಕ್ಸ್ ಆಗಿದೆ. ಇದು ಒಂದು 2 ನಿಮಿಷ ಮಿಕ್ಸ್ ಮಾಡಬೇಕು, ಹಂಗೆ ಫ್ರೈ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ನಾನಿವಾಗ 3 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೆ. ಇವಾಗ 3 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆಗಿದೆ ಅದು. ನೋಡಿ ಮಿಕ್ಸ್ ಆಗಿದೆ. ಅದಕ್ಕೆ ನಾವು ಉಪ್ಪು ಹಾಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಕೈ ಆಡ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಅದು ಸ್ವಲ್ಪ ಕುದಿ ಬರಬೇಕು. ಇವಾಗ ನೋಡಿ ಕುದಿ ಬರ್ತಾ ಇದೆ. ಇದು ಕುದಿ ಬಂದಾಗ ಮುಚ್ಚಬೇಕಾಗುತ್ತೆ ಕುಕ್ಕರ್ ಕ್ಯಾಪು. ನೋಡಿ ಲಿಡ್ನ ಮುಚ್ತಾ ಇದ್ದೀನಿ ಇವಾಗ. ಇದು ಒಂದು 2 ವಿಷಲ್ ಹಾಕಬೇಕು. 2ರಿಂದ 3 ವಿಷಲ್ ಹಾಕಬೇಕು. ನೋಡಿ ವಿಷಲ್ ಆಗ್ತಾ ಇದೆ ಅದು ರೆಡಿ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಬೇಕು ಮೊಸರು ಅಷ್ಟು ಹಾಕೋಬೋದು. ನಾನು ಮೊಸರು ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಮೊಸರು ಬಜ್ಜಿ ರೆಡಿ ಆಗಿದೆ. ಇವಾಗ ರೈಸ್ ಏನಾಗಿದೆ ನೋಡೋಣ ಬನ್ನಿ. ಕುಕ್ಕರ್ ವಿಷಲೆಲ್ಲ ಆರಿದೆ ಅದು.
ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ರೈಸ್ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ರೈಸ್ ಎಲ್ಲ ಉದ್ರಾಗಿ ಬಂದಿದೆ ನೋಡಿ, ಚೆನ್ನಾಗಿದೆ. ರೈಸ್ ಬಾತ್ ಚೆನ್ನಾಗಿ ಬಂದಿದೆ. ಈ ಥರ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಇದು ಸೂಪರಾಗಿ ಬಂದಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಉದ್ರಾಗಿ ಬಂದಿದೆ ರೈಸು. ಇದನ್ನು ನಾನು ಮೊಸರು ಬಜ್ಜಿ ಜೊತೆ ಈಗ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.